ನಿಮ್ ಮಗು ಇನ್ನೂ ಕೂತ್ಕೋತಿಲ್ಲ ಅನ್ಕೊಂಡ್ ಚಿಂತೆ ಕಾಡ್ತಿದ್ಯಾ? ಅವ್ರ ಮಗು ನೋಡು, ನನ್ ಫ್ರೆಂಡ್ ಮಗು ನೋಡು ಆಲ್ರೆಡಿ ಕೂತ್ಕೊಂಡಿದೆ, ಅವ್ನ್ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ, ಕೂತ್ಕೊಂಡು ಆಟ ಆಡ್ತಿದ್ದಾನೆ, ನನ್ ಮಗುವಿನ ಡೆವಲಪ್ಮೆಂಟ್ ಇನ್ನೂ ತುಂಬಾ ಸ್ಲೋ ಆಗಿದೆ, ಯಾಕೆ ಏನೇ ಅನ್ಕೊಂಡು ವಿಚಾರ ಆಗ್ತಿದ್ಯಾ? ಡೋಂಟ್ ವರಿ. ಈ ವಿಡಿಯೋದಲ್ಲಿ ನಿಮ್ ಮಗು ಯಾವ ತಿಂಗಳಿಂದ ಕೂತ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ಬೇಕು, ನಿಮ್ ಮಗು ಏನಾದ್ರು ಇನ್ನೂ ಕೂತ್ಕೋತಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣಗಳೇನು, ನೀವು ಆಸ್ ಅ ಪೇರೆಂಟ್ ಆಗಿ ನಿಮ್ ಮಗು ಯಾವ ರೀತಿ ಸಹಾಯ ಮಾಡ್ಬೋದು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಬಂದ್ಬಿಟ್ಟು ಮಗು ಯಾವಾಗಿಂದ ಕೂತ್ಕೊಳ್ಳೋಕ್ ಪ್ರಾರಂಭ ಮಾಡ್ಬೇಕು? ಎಸ್, ಒಂದು ಆರೋಗ್ಯವಂತ ಮಗು ಸಾಮಾನ್ಯವಾಗಿ 6 ರಿಂದ 9 ತಿಂಗಳಲ್ಲೇ ಕೂತ್ಕೊಳ್ಳೋಕ್ ಪ್ರಾರಂಭ ಮಾಡುತ್ತೆ. ಆದ್ರೆ ಒಂದು ವಿಷಯ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿಯೊಂದು ಮಗುವಿನ ಡೆವಲಪ್ಮೆಂಟ್ ಆಯ್ತು, ಬೆಳವಣಿಗೆ ಮೈಲ್ ಸ್ಟೋನ್ಸ್ ವಿಭಿನ್ನ ಆಗಿರುತ್ತೆ. ಸೊ ಹಾಗಾಗಿ ಒಂದು ಆವರೇಜ್ ಅಂತ ಮಗುವಿನ ಏಜ್ ವೈಸ್ ಡೆವಲಪ್ಮೆಂಟ್ ನೋಡೋದಾದ್ರೆ ಫಸ್ಟ್ ಒಂದು 4 ರಿಂದ 5 ತಿಂಗಳನ್ನಷ್ಟಿಗೆ ಮಗುವಿನ ಅಂದ್ರೆ ಈ ಬ್ಯಾಕ್ ಸಪೋರ್ಟ್ ಇರುತ್ತಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಒಂದು ಏನಾದ್ರು ಸಪೋರ್ಟ್ ಅದೆಲ್ಲ ಕೊಟ್ರಿ ಅಂತಂದ್ರೆ ಒಂದು ಅರ್ಧ ನಿಮಿಷ ಕಾಲ ಅಥವಾ 1 ನಿಮಿಷ ಆದ್ರೂ ನಿಮ್ ಮಗು ಇವಾಗ ಕೂತ್ಕೊಳ್ಳೋಕ್ ಪ್ರಾರಂಭ ಮಾಡಿರುತ್ತೆ. ಒಂದ್ 6 ತಿಂಗಳು ಅನ್ನೋಷ್ಟಿಗೆನೆ ಮಗು ಒಂದ್ ಸಪೋರ್ಟ್ ಇಲ್ದೇನೆ ತಂದೆ ಕೈ ಸಹಾಯದಿಂದ ಸ್ಲೋ ಆಗಿ ಕೂತ್ಕೊಳ್ಳೋದಾಯ್ತು, ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಲಿತಾ ಇರುತ್ತೆ. 7 ರಿಂದ 8 ತಿಂಗಳು ಅನ್ನೋಷ್ಟಿಗೆ ನಿಮ್ ಮಗು ಇವಾಗ ಸಪೋರ್ಟ್ ಇಲ್ದೇನೆ ಕೂತ್ಕೊಳ್ಳೋಕ್ ಪ್ರಾರಂಭ ಮಾಡಿರುತ್ತೆ. ಬ್ಯಾಲೆನ್ಸ್ ಅಲ್ಲಿ ಕೂಡ ನಿಧಾನವಾಗಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಅಟ್ ಲಾಸ್ಟ್ ಒಂದು 9 ತಿಂಗಳು ಅನ್ನೋಷ್ಟಿಗೆನೆ ಫೈನಲ್ ನಿಮ್ ಮಗು ಕಂಪ್ಲೀಟ್ ಆಗಿ ಯಾವುದೇ ಸಪೋರ್ಟ್ ಇಲ್ದೇನೆ, ಯಾವುದೇ ಮೂವ್ಮೆಂಟ್ ಇಲ್ದೇನೆ, ವೇವಿ ಇಲ್ದೇನೆ ಕೂತ್ಕೊಳ್ಳೋಕ್ ಪ್ರಾರಂಭ ಮಾಡಿರುತ್ತೆ. ಬ್ಯಾಲೆನ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ಆಲ್ಮೋಸ್ಟ್ ಒಂದು 90% ಅಷ್ಟು ಕೂಡ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಆದ್ರೆ ಇವಾಗ ಕೂಡ ನಿಮ್ ಮಗು ಸ್ವಲ್ಪ ಸ್ವಲ್ಪ ಬೀಳಬಹುದು. ಆ ಸಂದರ್ಭದಲ್ಲಿ ಅಂದ್ರೆ ಈ ವಿಚಾರಕ್ಕೆ ಬಂದ್ರೆ ನಿಮ್ ಮಗುವಿನ ಸುತ್ತ ಸ್ವಲ್ಪ ಯಾವುದೇ ರೀತಿ ಅಜಾಡಸ್ ವಸ್ತುಗಳು, ಚೂಪಾದ ವಸ್ತುಗಳನ್ನ ಅದನ್ನೆಲ್ಲ ದೂರ ಇಡ್ಬೇಕಾಗತ್ತೆ. ಮತ್ತೆ ನಿಮ್ ಮಗು ಕೂಡ ಆದಷ್ಟು ಸ್ವಲ್ಪ ಮ್ಯಾಟ್ ಮೇಲೆನೆ ಕೂರಿಸ್ತಾ ಬನ್ನಿ. ಅಂದ್ರೆ ನಿಮ್ ಮಗು ಇನ್ ಕೇಸ್ ಬಿದ್ರು ಕೂಡ ಯಾವ್ದೇ ರೀತಿ ತಲೆಗೆ ಅದೆಲ್ಲ ಪೆಟ್ ಆಗ್ಬಾರ್ದು, ಆ ರೀತಿ ನೋಡ್ಕೊಂತಾ ಬಂದ್ರೆ ಒಳ್ಳೇದು. ಆದ್ರೆ ನಿಮ್ ಮಗು ಇನ್ನು ಕೂತ್ಕೋತಿದ್ದಿಲ್ಲ ಅಂತಂದ್ರೆ ಆಸ್ ಅ ಪೇರೆಂಟ್ ಆಗಿ ನೀವು ಯಾವ ರೀತಿ ಸಹಾಯ ಮಾಡ್ಬೋದು? ಎಸ್, ನಿಮ್ ಮಗು ಡೈಲಿ ಒಂದು 2 ರಿಂದ 3 ಬಾರಿ ಆದ್ರೂ ಈ ಟಮ್ಮಿ ಟೈಮ್ ಕೊಡ್ತಾ ಬನ್ನಿ. ಪ್ರತಿ ಬಾರಿ ಕೂಡ ಒಂದು 4 ರಿಂದ 5 ನಿಮಿಷಗಳ ಕಾಲ ಕೊಡ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ನಿಮ್ ಮಗುವಿನ ಕೈಗಳು, ಕಾಲ್ಗಳಲ್ಲಿರೋ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸ್ಪೆಷಲಿ ಒಂದು ಬ್ಯಾಕ್ ಏನಿರುತ್ತಲ್ಲ, ಈ ಮೂಳೆಗೆ ತುಂಬಾ ಅಂದ್ರೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ಮಗು ಬೇಗ ಕೂತ್ಕೊಳ್ಳೋಕ್ ಪ್ರಾರಂಭ ಮಾಡ್ಬೋದು. ಮತ್ತೆ ನಿಮ್ ಮಗುವಿಗೆ ಮುಂದೆ ಕಲರ್ಫುಲ್ ಟಾಯ್ಸ್ ಅದೆಲ್ಲ ಇಟ್ಟು, ಮತ್ತೆ ಮೂವಿಂಗ್ ಟಾಯ್ಸ್ ಅದೆಲ್ಲ ಇಟ್ಟು ಸ್ವಲ್ಪ ಎನ್ಕರೇಜ್ ಮಾಡ್ಬೇಕಾಗತ್ತೆ. ಆದ್ರೆ ಯಾವುದೇ ರೀತಿ ಫೋರ್ಸ್ ಮಾಡಬಾರ್ದು. ಇನ್ನೊಂದು ಮುಖ್ಯವಾದ್ದು ಅಂತಂದ್ರೆ ನಿಮ್ ಮಗುಗೆ ಯಾವಾಗ್ಲೇ ಟ್ರೈ ಮಾಡುವಾಗ ಅಂದ್ರೆ ಕೂತ್ಕೊಳ್ಳೋಕ್ ರೂಢಿ ಮಾಡಿಸುವಾಗ ಬೆಡ್ ಮೇಲೆ ಆಯ್ತು ಅಥವಾ ಕೆಳಗಡೆ ಮಾಡ್ತಿದ್ರಿ ಅಂತಂದ್ರೆ ಮ್ಯಾಟ್ ಹಾಕ್ತಾ ಬನ್ನಿ. ಯಾಕಂದ್ರೆ ಈ ಸಮಯದಲ್ಲಿ ನಿಮ್ ಮಗು ಸಡನ್ ಆಗಿ ಹಿಂದ್ಗಡೆ ಬೀಳೋದಾಯ್ತು, ಇಲ್ಲ ಮುಂದ್ಗಡೆ ಬೀಳೋದು, ಈ ರೀತಿ ಮಾಡ್ತಿರುತ್ತೆ. ಈ ರೀತಿ ಮಾಡುವಾಗ ನಿಮ್ ಮಗುಗೆ ಯಾವ್ದೇ ರೀತಿ ತಲೆ ಭಾಗದಲ್ಲಿ ತುಂಬಾ ಜೋರ್ ಪೆಟ್ ಆಗ್ಬಾರ್ದು ಅಂತಂದ್ರೆ ಮೆತ್ತನೆ ಹಾಸಿಗೆ ಮೇಲೋ ಅಥವಾ ಮೆತ್ತನೆ ಮ್ಯಾಟ್ ಮೇಲೆ ಟ್ರೈ ಮಾಡ್ಸಿದ್ರೆ ಒಳ್ಳೇದು. ಇಷ್ಟು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ ಮಗುವಿಗೆ ಬೇಗ ಕುತ್ಕೊಳ್ಳೋಕ್ ನೀವು ಸಹಾಯ ಮಾಡಿದಂಗ ಆಗತ್ತೆ. ಹಾಗಾದ್ರೆ ನೀವು ಯಾವ ಲಕ್ಷಣಗಳು ಕಾಣಿಸ್ಕೊಂಡ್ರೆ ನಿಮ್ ಮಗುನ್ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಯಾವ ಸಮಯದಲ್ಲಿ ನಿಮ್ ಮಗು ಇನ್ನೂ ಕೂತ್ಕೊಂಡಿದ್ದಿಲ್ಲ ಅಂತಂದ್ರೆ ನೀವು ತುಂಬಾ ಚಿಂತೆ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ 9 ತಿಂಗಳು ಆದ್ರೂ ಕೂಡ ನಿಮ್ ಮಗು ಯಾವುದೇ ರೀತಿ ಸಪೋರ್ಟ್ ಇಲ್ದೆ ಕೂಡ ಕೂತ್ಕೋತಿದ್ದಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಮಗು 9 ತಿಂಗಳು ಆದ್ರೂನು ಸ್ವಲ್ಪ ಸೋಫಾ ಮೇಲೋ ಇಲ್ಲ ಚೇರ್ ಮೇಲೆಲ್ಲ ಕೂತ್ಸಿದ್ರಿ ಅಂತಂದ್ರೆ ಸಪೋರ್ಟ್ ಇತ್ತು ಅಂತಂದ್ರೆ ಕೂತ್ಕೋಬೇಕು. ಆ ರೀತಿ ಏನಾದ್ರು ಕೂತ್ಕೋತಿತ್ತಂದ್ರೆ ಭಯ ಬೇಡ, ಮುಂದೆ ಒಂದು 15 ದಿನ ಇಲ್ಲ 1 ತಿಂಗಳು ಅನ್ನೋಷ್ಟಿಗೆ ನಿಮ್ ಮಗು ಕೂತ್ಕೊಳಕ್ ಸ್ಟಾರ್ಟ್ ಮಾಡ್ಬೋದು. ಆ ರೀತಿ ಏನಾದ್ರು ಮಾಡ್ತಿದ್ದಿಲ್ಲ ಅಂತಂದ್ರೆ, ಮತ್ತೆ ನಿಮ್ ಮಗುವಿನ ನೆಕ್ ಕಂಟ್ರೋಲ್ ಅಲ್ಲಿ ಕೂಡ ತುಂಬಾ ಇನ್ನೂ ವೇವಿ ಆಗಿದ್ದಾನೆ, ಇನ್ನೂ ಜೋ ಮಾಡ್ತಿದ್ದಾನೆ, ಇನ್ನ ಸರಿಯಾಗಿ ಕತ್ ನಿಂತಿಲ್ಲ ಅಂತ ಅನ್ಸಿದ್ರು ಕೂಡ, ಮತ್ತೆ ನಿಮ್ ಮಗುವಿನ ವೇಟ್ ತುಂಬಾ ವೀಕ್ ಆಗಿದೆ, ಮಂತ್ಲಿ ಚೆನ್ನಾಗಿ ಇಂಪ್ರೂವ್ ಆಗ್ತಿಲ್ಲ, ತುಂಬಾ ವೀಕ್ ಇದ್ದಾನೆ, ತುಂಬಾ ಬರೀ ಹುಷಾರ್ ತಪ್ತಿದ್ದಾನೆ ಅಂತ ಅನ್ಕೊಂಡು ಈ ರೀತಿ ಏನಾದ್ರು ಲಕ್ಷಣಗಳು ಕಾಣಿಸ್ಕೊಂಡ್ರೆ ಒಂದ್ ಬಾರಿ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಫ್ರೆಂಡ್ಸ್, ನಾ ಎಟ್ ಲಾಸ್ಟ್ ಹೇಳೋದೇನಪ್ಪಾ ಅಂತಂದ್ರೆ ಪ್ರತಿಯೊಂದು ಮಗು ಕೂಡ ತುಂಬಾ ವಿಭಿನ್ನ ಆಗಿರತ್ತೆ, ಅದರದ್ದೇ ಆದ ಓನ್ ಶೈಲಿಯಲ್ಲಿ ಬೆಳೀತಾ ಬರ್ತಿರತ್ತೆ. ತುಂಬಾ ಜಾಸ್ತಿ ಬೇರೆಯವ್ರ ಮಗು ಜೊತೆ ಆಯ್ತು, ನಿಮ್ ಫ್ರೆಂಡ್ಸ್ ಮಗು ಜೊತೆ, ರಿಲೇಟಿವ್ಸ್ ಮಗು ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಒಟ್ಟಾರೆ ನಿಮ್ ಮಗು ಆರೋಗ್ಯವಾಗಿತ್ತು, ಮಗುವಿನ ತೂಕ ಮಂತ್ಲಿ ಇನ್ಕ್ರೀಸ್ ಆಗ್ತಿತ್ತು, ಮಗು ಯಾವುದೇ ರೀತಿ ಪದೇ ಹುಷಾರ್ ಬೀಳ್ತಿದ್ದಿಲ್ಲ, ಆರೋಗ್ಯವಾಗಿದ್ದಾನೆ, ಚೆನ್ನಾಗಿ ನಗ್ತಿದ್ದಾನೆ, ಚೆನ್ನಾಗಿ ಹಾಲು ಕುಡಿತಿದ್ದಾನೆ, ಊಟ ಮಾಡ್ತಿದ್ದಾನೆ ಅಂತಂದ್ರೆ ಚಿಂತೆ ಬೇಡ.
ಮೈಲ್ ಸ್ಟೋನ್ಸ್. ಇದೊಂದು ನ್ಯಾಚುರಲ್ ಪ್ರೊಸೆಸ್. 1 ತಿಂಗಳು 2 ತಿಂಗಳು ಬೇಗ ಕೂಡ ಆಗ್ಬೋದು, 1 ತಿಂಗಳು 2 ತಿಂಗಳು ಅರ್ಲಿ ಕೂಡ, ಲೇಟ್ ಆಗಿ ಕೂಡ ಆಗ್ಬೋದು. ಆದ್ರೆ ಆಗತ್ತೆ. ಇದ್ರ ಬಗ್ಗೆ ತುಂಬಾ ಜಾಸ್ತಿ ಭಯ ಅದೆಲ್ಲ ಪಡಕ್ ಹೋಗ್ಬೇಡಿ. ಆಸ್ ಎ ಪೇರೆಂಟ್ ಆಗಿ ನೀವು ಯಾವ ರೀತಿ ನಿಮ್ ಮಗು ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮುಂಚೆ ಡಿಸ್ಕಸ್ ಮಾಡಿದ್ನಲ್ಲ, ಆ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಹೆಲ್ಪ್ ಮಾಡ್ತಾ ಬನ್ನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಈ ಮಾಹಿತಿ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಇದೇ ರೀತಿ ನಿಮ್ ಮಗುವಿನ ಆರೈಕೆಗೆ ಬೇಕಾದಂತ ವಿಡಿಯೋಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.